ತಾಯಿ ಸಕಲ ಕೋಟಿ ಜೀವಿಗಳಿಗೂ ಆಶ್ರಯ ನೀಡುವ ಮಹಾದೇವಿಯಮ್ಮ ನೀನು ಮಹಾದೇವಿ. ಜನ್ಮ ಪರ್ಯಂತ ನಿನ್ನ ಪಾದ ಪೂಜೆ ಮಾಡಿಸಬೇಕಾದ ವೇಳೆ ಈ ಬಡವನ ಕನಸಿಗೆ ಬರೀ ನನ್ನ ಸಾಹಿತ್ಯ ತಾಯಿ, ಬರೀ ನನ್ನ ಸಾಹಿತ್ಯ. ಇನ್ನೇನು ಕೆಲವೇ ದಿನಗಳಲ್ಲಿ ನನಗೂ ನಿನಗೂ ದಿವ್ಯ ಬಂದ ಕಡಿದು ಹೋಗುತ್ತಿದೆಯಮ್ಮ. ನನ್ನ ಮಗಳ ಮದುವೆಗಾಗಿ ನಿನ್ನನ್ನು ಮಾರುತ್ತಿದ್ದೇನಮ್ಮ, ಮಾರುತ್ತಿದ್ದೇನೆ. ಬಂದ ಹಣದಿಂದ ವರದಕ್ಷಿಣೆ ಕೊಟ್ಟು ನನ್ನ ಮಗಳ ತಲೆ ಆಂತರದಲ್ಲಿ ಅನ್ನ ಕೊಟ್ಟಿರುವ ನಿನ್ನನ್ನು ಸಂಪೂರ್ಣವಾಗಿ ಹೊರಗಟ್ಟುತ್ತಿದ್ದೇನಮ್ಮ, ದಯವಿಟ್ಟು ನನ್ನನ್ನು ಕ್ಷಮಿಸಿ ಬಿಡುತ್ತಾಯಿ, ಕ್ಷಮಿಸಿಬಿಡು. ಈ ಬಡ ರೈತನ ನೀಯತ್ತಾದ ರಾಮಾಯಣವನ್ನು ತಪ್ಪು ಮಾಡಲು ಸಾಧ್ಯವೇ ಮಗು? ಹಾಗಾದ್ರೆ ನಿನ್ನ ಕಣ್ಣಲ್ಲಿ ನೀರಕ್ಕಪ್ಪ? ನೀರು ಹರಿಯುತ್ತಿರುವಾಗ ಕಣ್ಣಲ್ಲಿ ನೀರು ಬಂತು ಅಷ್ಟೇ ಕಣಮ್ಮ. ಇಲ್ಲಪ್ಪ, ನೀನು ಸುಳ್ಳು ಹೇಳ್ತಾ ಇದೀಯ. ಹಗಲು ರಾತ್ರಿ ನನ್ನ ಮದುವೆ ಚಿಂತೆಯನ್ನ ನೀನು ಮನಸ್ಸಿನಲ್ಲಿ ಇಟ್ಟುಕೊಂಡು ಎಷ್ಟು ಹೋಗ್ತಿದೀಯ ಅಂತ ನನಗೆ ಚೆನ್ನಾಗಿ ಗೊತ್ತಪ್ಪ. ಹೌದಮ್ಮ, ವರದಕ್ಷಿಣೆ ಅಕ್ಷರದಲ್ಲಿ ಜ್ವಾಲಾಮುಖಿಯಿಂದ ಉರಿಯುತ್ತಿರುವಾಗ ವರ ಸಿಗಬಹುದೆಂದು ನನಗೆ ಚಿಂತೆ ಜೊತೆಗೆ ಯೋಚನೆ ಕಣಮ್ಮ, ಯೋಚನೆ. ಅಪ್ಪಾಜಿ, ವರದಕ್ಷಿಣೆ ಎಂಬ ಪೆಡಭೂತದಿಂದ ಸ್ವಾತಿ ಮುತ್ತಿಗಾರಿ ಕಾಯುವ ಆ ಕಪ್ಪಿ ಚಿಪ್ಪಿನಂತೆ ಈ ಯುವ ಜನಾಂಗವು ಬಾಯಿ ತಳ್ಳಿ ಕೊಡುತ್ತಿರುವಾಗ ನಮ್ಮಂತ ಅಸಹ್ಯಕವಾದ ನಮ್ಮಂತ ಬಡತನದ ಹೆಣ್ಣು ಮಕ್ಕಳನ್ನು ಈ ಧನಿಕ ಸಮಾಜ ಕಣ್ಣೆತ್ತಿ ನೋಡಲಾರದಪ್ಪ. ಹೌದಮ್ಮ, ಧನಿಕರ ದೌರ್ಜನ್ಯ ಬಾಯಿ ಎಲ್ಲಿವರೆಗೂ ಮುಚ್ಚುತ್ತದೆಯೋ ಅಲ್ಲಿಯವರೆಗೂ
ಈ ಬಡ ಹೆಣ್ಣು ಮಕ್ಕಳಿಗೆ ಕನ್ಯಾದಾನ ಇನ್ನೆಲ್ಲಿ ಬರಬೇಕಮ್ಮ, ಇನ್ನೆಲ್ಲಿ ಬರಬೇಕು? ಹೋಗ್ಲಿ ಬಿಡಪ್ಪ, ಯೋಗಿ ಪಡೆದಿದ್ದು ಯೋಗಿಗೆ, ಜೋಗಿ ಪಡೆದಿದ್ದು ಜೋಗಿಗೆ. ಅಪ್ಪ, ನಾನೊಂದು ಮಾತು ಹೇಳ್ತೀನಿ, ಕೇಳ್ತೀಯಪ್ಪ? ಕೇಳಮ್ಮ, ಅದಕ್ಕೇನಂತೆ? ಚಿಕ್ಕ ವಯಸ್ಸಿನಲ್ಲಿ ಅಮ್ಮ ನಮ್ಮನ್ನು ಬಿಟ್ಟು ಹೋದ್ರು ನಿಜ. ಆದ್ರೆ ಅಲ್ಲಿಂದ ಇಲ್ಲಿಯವರೆಗೂ ನನ್ನನ್ನು ಸಾಕಿ ಬೆಳೆಸಿಷ್ಟು ದೊಡ್ಡವಳನ್ನಾಗಿ ಮಾಡಿ ಕಷ್ಟ ಸುಖವನ್ನು ನೋಡ್ಕೊಂಡಿದ್ಯಾ. ಅಪ್ಪಾಜಿ, ಈ ಮದುವೆ ಚಿಂತೆಯನ್ನು ಬಿಟ್ಟು ನಿನ್ನ ಜೊತೆಯಲ್ಲಿ ನನ್ನನ್ನು ಇಟ್ಕೊಂಡ್ರೆ ನಿನ್ನ ಮುಪ್ಪಿನ ಕಾಲಕ್ಕೆ ನಿನಗೆ ಸಹಾಯ ಆಗೋದಿಲ್ವೇನು? ಅದೇಗಮ್ಮ ಸಾಧ್ಯ? ಹೆಣ್ಣಾಗಿ ಹುಟ್ಟಿದ ಮೇಲೆ ಸುಟ್ಟು ಹೋಗುವ ತನಕ ತವರು ಮನೆಯಲ್ಲಿ ಇರಬೇಕಂತಿದೆಯಾ? ಅದಾಗಲ್ಲಪ್ಪ. ವರದಕ್ಷಿಣೆ ಎಂಬ ಪೆಡಭೂತದಿಂದ ಈ ಸಮಾಜ ಈ ಹೆಣ್ಣನ್ನು ಶೀಲವನ್ನು ತನ್ನ ಹೆಣ್ಣನ್ನು ಮಾರಿಕೊಟ್ಟಿದ್ದಾರೆ. ಹೀಗಿರುವಾಗ ಅಂತ ಗಂಡಿಗೆ ನಾವು ಮದುವೆ ಆಗೋದಕ್ಕಿಂತ ಆ ಜನ್ಮ ಬ್ರಹ್ಮಚಾರಿಯಾಗಿರೋದೇ ಒಳ್ಳೇದು ಅಂತ ಹೇಳ್ತಾ ಇದ್ದೇನೆ. ಹಾಗೆಲ್ಲ ಎಲ್ಲರನ್ನು ಅಳೆಯಬಾರದ ಮಗು. ನಿನಗೆ ಅನುರೂಪವಾದ ಒಂದು ವರವಾದನ್ನು ನೋಡಿ ಮದುವೆ ಮಾಡುತ್ತೇನೆ ವಿನಃ ಇರಲು ಕಂಡ ಬಾಯಿಗೆ ಆಗಲು ದೂಕಲಾರೇನು? ಇಲ್ಲಪ್ಪ, ನೀನೆಷ್ಟೇ ಹೇಳಿದ್ರು ವರದಕ್ಷಿಣೆ ಕೇಳುವ ಆ ಅಂತಹ ಗಂಡಸಿಗೆ ನಾನೆಂದಿಗೂ ಕವಲೊಡ್ಡಲಾರನಪ್ಪ. ನೀ ಬಯಸುವ ಗಂಡು ಈ ಭೂಮಿ ಮೇಲೆ ಇದ್ದೇನೇನಮ್ಮ? ಯಾಕಿಲ್ಲಪ್ಪ, ಇದ್ದಾರಪ್ಪ, ಇದ್ದಾರೆ. ಅದೇಪ್ಪ, ಅದೇ ಅವರು. ಅದೇಗಮ್ಮ, ಅದಕ್ಕೆ ನಿಲ್ಲಿಸ್ತೀಯ? ಮುಂದುವರಿಸು. ಅದು ಆಗಲ್ಲಪ್ಪ. ಅಂತಹ ಗಂಡನು ಆ ತಾಯಿ ಕರುಣಿಸ್ತಾಳೆ ಅಂತ ಹೇಳ್ತಾ ಇದ್ದೀನಿ. ಅದೇಗಮ್ಮ ಸದ್ಯ ಈ ನಿಧಿ ಜೀವಕ್ಕೆ ಎರಡು ಮೊಮ್ಮಕ್ಕಳನ್ನು ನೋಡುವ ಆಸೆ ಇಲ್ಲ. ಹೋಗಪ್ಪ, ನೀನ್ ಯಾವಾಗ್ಲೂ ತಮಾಷೆ ಮಾಡ್ತಾ ಇರ್ತೀಯ. ತುಂಟಾಟ ಅಲ್ಲಮ್ಮ, ಇದು ಮುದಿ ಜೀವದ ಆಸೆ. ಆಹಾ, ಇದೇ ರೀತಿ ಯೋಚನೆ ಮಾಡ್ತಿರ್ತೀಯೋ ಅಥವಾ ನಿನ್ನ ಆರೋಗ್ಯದ ಕಡೆ ಗಮನ ಕೊಡ್ತೀಯೋ? ನನಗೇನಾಗಿದೆಯಮ್ಮ, ಹದಿನೆಂಟು ಇನ್ವೆಷನ್ ಆಗಿ ಯುವಕನಾಗಿದ್ದೇನೆ. ಹೌದೌದು, ಮಾತನಾಡ್ತಾ ಊಟ ಮಾಡಿದ್ರೆ ಮಾಡ್ತಿದ್ಯಾ? ಬಾಪ, ಹಾಗಾದ್ರೆ ನಡೆಯುವ ಇಬ್ಬರು ಜೊತೆಗೆ ಊಟ ಮಾಡೋಣ.
ಸಂಗೀತವೆಂದರೆ ನಿನ್ನ ಜೊತೆ ನಡೆದರೆ ನಿನ್ನಂತ ಮಗಳು ಒಂದೊಂದು ಮಾತು ನೀನೆ ನನ್ನ ಜೀವ ನೀನೆ ನನ್ನ ಪ್ರಾಣ ಯಾವ ತಂದವರನ್ನು ಹಿಂದೆ ನಾನು ಅರಿಯೆನು ಲಲ ನಿನ್ನ ಮಾರಿ ನೋಡಂಗ ಆಗಲಿ ಸಿಗಲಿ ನಿನ್ನ ಜೋಡಿ ಲೇ ಸಡ್ಡೆ ಕಟ್ಟೆ ಕೊಡ್ಬಾರೆ ಬರ ನಿಮಗಂತ ಸ್ಪೆಷಲ್ ಜಾಕೆಟ್ ಹೊಲ್ಕೊಂಬಂದಿನಿ ಹಂಗ ರಾತ್ರಿ ಕಳ್ಕೊಂಡ್ರೆ ನಾನೇ ನಿದ್ದಿಗೆ ಬರ್ಬೇಕು ನೋಡ್ರಿ ಲೇ ತಿಬ್ರಿ ಎಲ್ಲೇದಿ ಬಾರಲೇ ಜಲ್ದಿ ಹೇಳೇ ಓ ಮೈ ಗಾಡ್ ಫಾದರ್ ಹಿಂದಾದ ಕಳಿಸ್ಕೊಟ್ಟಲ್ಲ ಈ ಫಿಗರ್ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ನನ್ನ ಯಾಕೆ ಹಿಂಗ ಒಂದೇ ಸುಮ್ಮನೆ ನುಂಗೋಳ್ತಾರ ನೋಡಕತ್ತೀರಲ್ಲ ನಿಮ್ಗೆ ಏನಾರ ತಲೆ ಗಿಲಿ ಕೆಟ್ಟೈತೇನಂತೀನಿ ತಲೆ ಕೆಟ್ಟಿಲ್ರಿ ಮೈ ಕೆಟ್ಟದ ಮೈ ತುಂಬಾ ಕಾಮಕ್ ತುಂಬ್ಕೊಂಡ್ಬಿಡತ್ರಲ್ಲಿ ಇಳಿಸ್ಕೊಂಬೇಕಂತ ಈ ಚಳಿಗಾಲದಾಗ ಒಬ್ರು ಬರಂಗಿಲ್ಲ ನೋಡ್ರಲ್ಲಿ ಅಲ್ಲ ಅಷ್ಟು ಇಷ್ಟ ಆದ್ರೆ ನನಗೇನು ಕೊಡ್ತೀರಂತೀನಿ ಲೇ ನಿನಗೆ ಇಷ್ಟ ನನ್ನ ಮಿಷಿನ್ ಹಂಗ ಪ್ರಿಯ 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 ಮುಂದೆ ಬರೋದು ಹೋಗೋದು ಮಾತು ಬರಿಬೇಡ ನೋಡ ಸಾಕಲಿ ನಿನಗಳು ಮೊದಲು ನಾ ಬಂದಿನ ಕೆಲಸ ಆಗುತ್ತಿಲ್ಲ ಹೇಳ ನಿಮ್ಮ ಕೆಲಸ ಆಗಲ್ಲ ಅಂತ ನಾನು ಯಾವಾಗ ಹೇಳಿದೆ ನಾವಿರೋದೇ ನಿಮ್ಮಂತ ಅವ್ರ ಕೆಲಸ ಮಾಡೋದ್ರಿ ನಿಮ್ದು ಏನೇ ತಗದು ತೋರಿಸ್ರಿ ಅದೋ ಈಗ ಮಾಡಿ ಅಯ್ಯಯ್ಯೋ ಮಾಡೋಣ ಅದಕ್ಕ ನೋಣ ಹೊಡ್ಕೊಂಡು ಕೂತಿರತ್ತ ಹಿಡ್ಕ ಇಲ್ಲಿ ಈ ನನ್ನ ಜಾಕೆಟ್ ಪೀಸನ್ನ ಕರೆಕ್ಟ್ ಆಗ ನನ್ನ ಅಳತೆ ಒಳಸ್ಕೊಡ್ಬೇಕು ನೋಡ್ ಮತ್ತ ಹಿಂಗೆ ಮುಗಿದ್ ಬಿಟ್ರಿ ಕೆಲಸ ಆಯ್ತು ಅನ್ಕೊಳ್ರಿ ಹಂಗಿಂಗ ಆಟಂ ಬಡ್ಡ ಕೆಲಸ ಮಾಡಿದ್ರೆ ಒಪ್ಪಾಕಿ ನಾನಲ್ಲ 4 ಮಂದಿ ಬಾಯಿ ಮೇಲೆ ಕೈ ಇಡಬೇಕು ಹಂಗೆ ಮಾಡೋ ಕೆಲಸ ನನಗೆ ಒಲಿಯಕ್ ಬರಲ್ಲ ಅಂತೀರೇ ಎಂತೆಂತ ನಮ್ಮ ಅತ್ತೆಯರಿಗೆಲ್ಲ ಹಾಕೊಂಡ್ರೆ ರಾತ್ರಿಗಲ್ಲ ನಾನೇ ನಿದ್ದೆ ಹೋಗಿ ನಮ್ಮ ಒಬ್ಬೊಬ್ರು ಹೋಗಕ್ಕಿಲ್ಲ ಅಂದ್ಕೊಂಡ್ರಲ್ಲಿ ಅವನಿಗೆ ನನಗೆ ಒಲಿಯಕ್ ಬರಲ್ಲ ಅಂತೀರೇ ಯವ್ವಿ
ತಾಯ್ತ ತಗೊಂತೀವಿ. ಬರುತ್ತಾ ಅಂತ ಕೇಳಬೇಡಲಿ. ಇನ್ನು ಮುಂದೆ ನನ್ನ ಹತ್ರ ಬರೋದು ಹೋಗೋದು ಮಾತ್ರ ಮರಿಬೇಡ ನೋಡಲಿ. ನೋಡ್ರಿ ಮಿಸ್ಸಿನ, ನನಗೆ ಯಾವ ರೀತಿ ಹೊಲದ್ರ ಚಂದ ಕಾಣಿಸ್ತೋ ಆ ರೀತಿ ಹೊಲ್ದ್ ಕೊಡ್ರಿ. ಎಲ್ಲರೂ ಕುಂತ್ಬಿಡ್ಬೇಕು, ಅದೆಲ್ಲ ಕುಂತ್ಬಿಡ್ರಿ. ಹಿಂಗೆ ಎಲ್ಲ ಮುಗಿದು ಬಿಟ್ಟು ಹಿಂದಕ್ಕೊಂದು ಮುಂದಕ್ಕೊಂದು ತೂತು ಬಿಟ್ಟು ಹೊಲಿಯೋದೇ ನೋಡ್ರಿ ಹಂಗೆ ಸೂಪರ್ ಆಗಿ. ಅಲ್ಲ, ಅಳತೆ ಕೊಟ್ಟನೆ ಹೊಲಿಬೇಕೇನ? ಅಂದಾಜಿಗೆ ಹೊಲಿಯಗಿಲ್ಲಕ್ ಬರಂಗಿಲ್ಲೇನು? ಹಂಗೂ ನಿನ್ನ ಅಳತಿ ಬೇಕು ಅಂದ್ರೆ ಅವನ ಹಂಗೂ ನಿನ್ನ ಅಳತಿ ಬೇಕು ಅಂತಂದ್ರೆ ನಾನು ಮನೆ ಒಳಗ್ ಹೋಗಿ ಹಳ್ತಿರೋಕೆ ತಂದು ಕೊಡ್ತೀನಿ. ಅಂದಾಜಿಗೆ ಹೊಲ್ದು ಬಿಡು. ಹಂಗೆಲ್ಲ ಅಂದಾಜಿಗೆ ಹೊಲಿಯೋ ರವಿಕೆ ನೋಡಿ ಅಂದ ಅಡ್ಡ ಕಸ್ಬೇಲ್ ಕಣ್ಣಿರಲಿ. ಎಷ್ಟು ಹತ್ತಿದ್ರು ನೀನ್ ಕರೆಕ್ಟ್ ಆಗಿ ಅಳತೆ ಹಿಡಿದೇನೆ ನಾನ್ ಮುಂದೆ ಕೆಲಸ ಮಾಡೋದು. ಹಂಗಂತೀರ? ಹಂಗಾರ ಅಳತೆ ತಗೊಳ್ರಿ, ಅದ ಕರೆಕ್ಟ್ ಆಗಿ ಹೊಲಿಬೇಕು ನೋಡ್ರಿ ನನ್ನ ಸೈಜಿಗೆ. ಹಿಂಗೆ ಟಿಪ್ ಟಾಪ್ ಹೊಲಿತೀನಿ ನೋಡ್ರಿ. ಕತ್ರಿ ಎಲ್ಲ ಹೋಗೈತಪ್ಪ ನಿಂದು ಕತ್ರಿ. ಕತ್ರಿ ನಾನೆಲ್ಲ ಮರ್ತಿರ್ತ ಬಂದಿ ಏನು ಅನ್ಕೊಂಡಿದ್ದೆ. 1690 ಬಿಟ್ಟು ಬಾರಿ ಐತ್ರಿ. ಸೊಂಟ ಹಿಡಿರಿ. ಸೊಂಟ ತೋರ್ಸಿದ್ರೆ ನಾನು ಬಾಬು ಮಾಮ ಬೇಜಾರಾಗ್ಬಿಡ್ತಾನ. ರಿಯಲಿ ರಿಯಲಿ ನನ್ನ ಹೆಸರು ನನ್ನ ಹೆಸರು ಹೇಳೇನ್ರಿ ಮತ್ತೆ? ನನ್ನ ಹೆಸರು ಮಂದು ಅಂತ ನೋಡ್ರಿ. ಮತ್ತೆ ನಿಮ್ಮದು ಬಾರಿ ದೊಡ್ಡದಾಗಿ ಬಿಡ್ರಿ ಹಂಗಾರೆ. ಏನೋ ಮಾರಯ್ಯ ನಂದು ದೊಡ್ಡದಿರೋದು. ಅಲ್ಲೇ ಬಾಡಿ ಸೈಜು ಹಂಗಂದೇನ ನಾ ಬೇರೆ ಏನೋ ಮಾಡಿದ್ದೆ ನೋಡ. ಅಂದಂಗ ನಿನ್ನ ಹೆಸರು ಏನಂತಾನೆ ಹೇಳಿಲ್ಲ ಮಿಸ್ಸಿನ. ಅದೇನ್ ಇಷ್ಟದ ಕರ್ದಂಗೆ ನನ್ನ ಹೆಸರು ಮಿಷಿನ್ ಅಂತಾನೆ ಕರೀರಿ. ನಿಮ್ ಬಾಯಾಕ ಸಕ್ಕರೆ ಹಾಕಿ ನಿಮ್ ಬಾಯಾಕೊಂದು ಬಾಳೆಹಣ್ಣ ಮಂಜು ಮಾಂದಿ ಕೊಟ್ಟು ಬಿಡ್ತೀರಿ ಫ್ರೀಯಾಗಿ. ಬೇಡ ಮಾರಯ್ಯ ಬೇಡ. ನೀನು ಬಾಳೆಹಣ್ಣು ತಿನ್ಸೋದು ಬೇಡ, ನಾನು ತಿನ್ನೋದು ಬೇಡ. ಮಂಜು ಮಾಂಸ ರುಚಿ ರುಚಿಯಾಗಿರ್ತಾವ. ಎಷ್ಟು ಜನ ತಿನ್ಸಿದ